ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇರುವಂತಹ ಮಹಿಳೆಯರು ಕನ್ಸೀವ್ ಆಗಿದ್ದರೆ ಅವರ ದೇಹದ ಯಾವ ಜಾಗದಲ್ಲಿ ನೋವಿನ ಅನುಭವ ಆಗುತ್ತೆ ಅಥವಾ ಅವರ ದೇಹದ ಯಾವ ಜಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇರುವಂತಹ ಕಪಲ್ಸ್ ಅಂದರೆ ದಂಪತಿಗಳು, ನೀವು ಮಹಿಳೆಯರ ಗರ್ಭಕೋಶದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವಂತಹ ಓವ್ಯುಲೇಷನ್ ದಿನಗಳಲ್ಲಿ ದಾಂಪತ್ಯವನ್ನ ನಡೆಸಿದ್ರೆ ನಿಮ್ಮ ಅಂಡಾಣು ವೀರ್ಯಾಣುಗಳು ಹೆಲ್ದಿಯಾಗಿ ಇದ್ವು ಅಂತಂದ್ರೆ ಅವುಗಳು ಸಕ್ಸಸ್ಫುಲ್ ಆಗಿ ಮಿಲನ ಆಗ್ತವೆ ಅಥವಾ ಫರ್ಟಿಲೈಸ್ ಆಗ್ತವೆ. ನಂತರ ಈ ಒಂದು ಅಂಡಾಣು ವೀರ್ಯಾಣುಗಳು ಒಂದು ಭ್ರೂಣವಾಗಿ ರಚನೆಯಾಗಿ ಮಹಿಳೆಯರ ಗರ್ಭಕೋಶದ ಗರ್ಭನಾಳದಿಂದ ಟ್ರಾನ್ಸ್ಫರ್ ಆಗಿ ಅವಳ ಗರ್ಭಕೋಶದ ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಬಂದು ಇಂಪ್ಲಾಂಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಮಹಿಳೆಯರ ಗರ್ಭ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರೋಸೆಸ್ ಅಂದರೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಸಕ್ಸಸ್ಫುಲ್ ಆದ ನಂತರ ಅವಳ ದೇಹದಲ್ಲಿ ನ್ಯಾಚುರಲ್ ಆಗಿ ಅಥವಾ ಗ್ರ್ಯಾಜುಯಲಿ ಕೆಲವೊಂದು ಹಾರ್ಮೋನ್ಸ್ಗಳು ಬಿಡುಗಡೆ ಆಗೋದಕ್ಕೆ, ಅಂದರೆ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ಸ್ಗಳು ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಈ ಹಾರ್ಮೋನ್ಗಳು ಜಾಸ್ತಿ ಬಿಡುಗಡೆ ಆದಂತೆ ಆ ಮಹಿಳೆಯ ದೇಹದಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಲಕ್ಷಣಗಳು ಅಥವಾ ಕೆಲವೊಂದು ಬದಲಾವಣೆಗಳು ಅಥವಾ ಕೆಲವೊಂದು ಸೈನ್ಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಅಥವಾ ಕೆಲವೊಂದು ನೋವುಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇವುಗಳ ಮುಖಾಂತರನೇ ನೀವು ಪತ್ತೆ ಹಚ್ಬೋದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅಂತ. ಈ ಅರ್ಲಿ ಪ್ರೆಗ್ನೆನ್ಸಿಯ ಪೇನ್ ನಿಮ್ಮ ದೇಹದ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ನಿಮ್ಮ ಗರ್ಭಕೋಶದಲ್ಲಿ ಅಥವಾ ನಿಮ್ಮ ಯೂಟ್ರಸ್ ಅಲ್ಲಿ ನಿಮಗೆ ನೋವಿನ ಅನುಭವ ಆಗುತ್ತೆ. ಯಾಕೆ ಅಂತಂದ್ರೆ ಭ್ರೂಣವಾಗಿ ರಚನೆಯಾಗಿರುವಂತಹ ಅಂಡಾಣು ವೀರ್ಯಾಣುಗಳು ಗರ್ಭಕೋಶದ ಪರದೆಗೆ ಬಂದು ಅಂಟ್ಕೊಳ್ಳುತ್ತಲ್ವಾ, ಹಾಗಾಗಿ ಅಲ್ಲಿರುವಂತಹ ಬ್ಲಡ್ ವೆಸಲ್ಸ್ಗಳು ಅಂದರೆ ರಕ್ತನಾಳಗಳು ಬ್ರೇಕ್ ಡೌನ್ ಆಗ್ತವೆ. ಹೀಗಾಗಿ ನಿಮಗೆ ಪ್ರಿಕಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ, ಸಮ್ ಟೈಮ್ ಪೇನ್ ಕೂಡ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಈ ಎರಡನೇ ಅರ್ಲಿ ಪ್ರೆಗ್ನೆನ್ಸಿಯ ಪೇನ್ ನಿಮ್ಮ ದೇಹದ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ನಿಮ್ಮ ಸ್ತನಗಳಲ್ಲಿ ಅಂದರೆ ಬ್ರೆಸ್ಟ್ ಅಲ್ಲಿ ಪೇನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಬ್ರೆಸ್ಟ್ ಪೇನ್ ಯಾಕೆ ಬರುತ್ತೆ ಅಂತಂದ್ರೆ ನಿಮ್ಮಲ್ಲಿ ಈ ಒಂದು ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿದೆಯಲ್ವಾ, ಹಾಗಾಗಿ ಬೇಬಿಗಾಗಿ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಮಿಲ್ಕ್ ಡಕ್ಟ್ಗಳು ಸ್ಟಾರ್ಟ್ ಮಾಡ್ಕೊಂಡಿರ್ತವೆ ಅಥವಾ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತವೆ. ಹೀಗಾಗಿ ನಿಮ್ಮ ಸ್ತನಗಳಲ್ಲಿ ಸೋರ್ನೆಸ್ ಕಾಣಿಸ್ಕೊಳ್ಳುತ್ತೆ, ಹೆವಿನೆಸ್ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ತುಂಬಾ ಸೆನ್ಸಿಟಿವಿಟಿ ಇರುತ್ತೆ ನಿಮ್ಮ ಬ್ರೆಸ್ಟಲ್ಲಿ. ಸೆನ್ಸಿಟಿವಿಟಿ ಅಂತಂದರೆ ನಿಮ್ಮ ನಿಪ್ಪಲ್ಗೆ ಸ್ವಲ್ಪ ಬಟ್ಟೆ ತಾಕಿದ್ರೂ ನಿಮಗೆ ತುಂಬಾ ನೋವು ಕಾಣಿಸ್ಕೊಳ್ಳುತ್ತೆ, ಹೆವಿ ಪೇನ್ ಫೀಲ್ ಆಗುತ್ತೆ. ಸೊ ಇದರಿಂದನೂ ನೀವು ಕನ್ಫರ್ಮ್ ಆಗ್ಬೋದು ಈ ಸಲ ನೀವು ಕನ್ಸೀವ್ ಆಗ್ತೀರಾ ಅಂತ. ಆದರೆ ಸ್ನೇಹಿತರೆ, ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಳಿ, ಪೂರ್ತಿ ನಿಮ್ಮ ಬ್ರೆಸ್ಟ್ ಪೇನ್ ಆಗ್ತಿದೆ ಅಂತಂದರೆ ಅದು ನಿಮ್ಮ ಪೀರಿಯಡ್ಸ್ ಬರುತ್ತೆ ಅಂತ ಹೇಳಿ ಸೂಚಿಸುತ್ತೆ. ಆದರೆ ನಿಮ್ಮ ನಿಪ್ಪಲ್ ನಿಮಗೆ ಜಾಸ್ತಿ ಪೇನ್ ಆಗ್ತಿದೆ ಸ್ವಲ್ಪ ಬಟ್ಟೆ ತಾಕಿದ್ರು ಅಂತಂದರೆ ಅದು ಓನ್ಲಿ ಬಿಕಾಸ್ ಆಫ್ ಯುವರ್ ಕನ್ಸಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಥರ್ಡ್ ಅರ್ಲಿ ಪ್ರೆಗ್ನೆನ್ಸಿಯ ಪೇನ್ ನಿಮ್ಮ ದೇಹದ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಿಮ್ಮ ಸೊಂಟದಲ್ಲಿ. ಅಂದರೆ ನೀವು ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಕನ್ಸೀವ್ ಆಗಿದ್ರೆ ನಿಮಗೆ ಬ್ಯಾಕ್ ಪೇನ್ ಕೂಡ ಬರುತ್ತೆ. ಯಾಕೆ ಬ್ಯಾಕ್ ಪೇನ್ ಬರುತ್ತೆ ಅಂತಂದರೆ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಈ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳು ಅಲ್ಲಿ ಈ ಒಂದು ರಿಲ್ಯಾಕ್ಸಿಂಗ್ ಹಾರ್ಮೋನ್ ಕೂಡ ಹೌದು. ಸೊ ಈ ರಿಲ್ಯಾಕ್ಸಿಂಗ್ ಹಾರ್ಮೋನ್ ಜಾಸ್ತಿ ಬಿಡುಗಡೆ ಆದಂತೆ ನಿಮ್ಮ ಸ್ಪೈನಲ್ ಕಾರ್ಡ್ಗೂ ಹಾಗೆ ಪೆಲ್ವಿಸ್ ಅಟ್ಯಾಚ್ ಆಗಿರುವಂತಹ ಜಾಗದಲ್ಲಿರುವಂತಹ ಮಸಲ್ಸ್ಗಳು ಹಾಗೇನೆ ಲಿಗಮೆಂಟ್ಗಳು ಹಾಗೇನೆ ಬೋನ್ಸ್ಗಳು ಲೂಸ್ ಆಗ್ತಾ ಹೋಗುತ್ತವೆ. ಹೀಗಾಗಿ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯ ಸ್ಟೇಜಲ್ಲಿ ಬ್ಯಾಕ್ ಪೇನ್ ಕೂಡ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಫೋರ್ತ್ ಅರ್ಲಿ ಪ್ರೆಗ್ನೆನ್ಸಿಯ ಪೇನ್ ನಿಮ್ಮ ದೇಹದ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಹೊಟ್ಟೆಯಲ್ಲಿ ಅಥವಾ ಸ್ಟೊಮಕ್ ಪೇನ್ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಯಾಕೆ ನಿಮಗೆ ಹೊಟ್ಟೆ ನೋವು ಬರುತ್ತೆ ಅಂತಂದರೆ ಈಗ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಲ್ವಾ, ಹಾಗಾಗಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳು ಜಾಸ್ತಿ ಬಿಡುಗಡೆ ಆಗ್ತಾ ಇದೆಯಲ್ವಾ, ಹಾಗಾಗಿ ನಿಮ್ಮ ಡೈಜೆಷನ್ ಪವರ್ ಸ್ಲೋ ಡೌನ್ ಆಗುತ್ತೆ. ಅಂದರೆ ನೀವು ತಿನ್ನುವಂಥ ಆಹಾರ ನಿಧಾನವಾಗಿ ಜೀರ್ಣ ಆಗ್ತಾ ಹೋಗುತ್ತಲ್ವಾ, ಹಾಗಾಗಿ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಯಾಕೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ, ಹಾಗೆಯೇ ಗ್ಯಾಸ್ ಟ್ರ್ಯಾಪ್ ಆಗಿರುವಂತಹ ಪ್ರಾಬ್ಲಮ್ ಬರುತ್ತೆ, ಲೂಸ್ ಮೋಷನ್ ಪ್ರಾಬ್ಲಮ್ ಬರುತ್ತೆ. ಇದರಿಂದ ನಿಮಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಕೂಡ ಬರ್ಬೋದು. ಬ್ಲೋಟಿಂಗ್ ಅಂತಂದರೆ ನಿಮಗೆ ಹುಳಿ ತೇಗ್ ಬರುವಂಥದ್ದು, ಹೊಟ್ಟೆ ಉಬ್ರಾಗಿರುವಂತಹ ಫೀಲ್ ಕೂಡ ಬರುತ್ತೆ, ಪದೇ ಪದೇ ತೇಗ್ ಬರ್ತಾ ಇರೋ ಥರ ಫೀಲ್ ಕೂಡ ಆಗುತ್ತೆ. ಸೊ ಇದು ಕೂಡ ಓನ್ಲಿ ಬಿಕಾಸ್ ಆಫ್ ಯುವರ್ ಕನ್ಸಪ್ಷನ್. ನೆಕ್ಸ್ಟ್, ಫಿಫ್ತ್ ಅರ್ಲಿ ಪ್ರೆಗ್ನೆನ್ಸಿಯ ಪೇನ್ ನಿಮ್ಮ ದೇಹದ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಿಮ್ಮ ಯೋನಿಯಲ್ಲಿ. ಸೊ ನಿಮ್ಮ ಯೋನಿಯಲ್ಲಿ ಕೂಡ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ.
ಸೊ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಈ ನೋವಿನ ಜೊತೆಗೆ ನಿಮ್ಮ ಯೋನಿಯಲ್ಲಿ ನೋವು ಕಾಣಿಸ್ಕೊಂಡ್ರೆ ನೀವು ತಿಳ್ಕೊಬಹುದು ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತ. ಇದರ ಜೊತೆಗೆ ನಿಮ್ಮ ಕಾಲಿನ ಮೀನು ಮಾಂಸಖಂಡಗಳಲ್ಲಿ ಕೂಡ ತುಂಬಾ ನೋವಿನ ಅನುಭವ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಗರ್ಭಕೋಶದಿಂದ ಹಿಡಿದು ನಿಮ್ಮ ಪಾದದವರೆಗೂ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತಲ್ವಾ, ಹೀಗಾಗಿ ನಿಮ್ಮ ಕಾಲುಗಳಲ್ಲಿ ಅದರಲ್ಲೂ ಮೀನು ಮಾಂಸಖಂಡಗಳಲ್ಲಿ ತುಂಬಾನೇ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ನಾನು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ನೋವುಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ರೆ ನೀವು ತಿಳ್ಕೊಬೋದು ಯಾವುದೇ ರೀತಿಯ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ದೇನೆ ನೀವು ಈ ಸಲ ಕನ್ಸೀವ್ ಆಗ್ತೀರಾ ಈ ಕಾರಣದಿಂದ ಈ ಎಲ್ಲ ನೋವುಗಳು ಕಾಣಿಸ್ತಾ ಇದೆ ಅಂತ. ಸೊ ಸ್ನೇಹಿತರೆ, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್